ಸರ್ ಹೇಳಿ ಸರ್, ಎಷ್ಟು ಸಾವಿರ ಜನಕ್ಕೆ ಬೇಕಾದ್ರೆ ಊಟ ಮಾಡ್ತೀರಾ? ಯಾವ ತರ ನೀವು? ಸರ್ 5 ರಿಂದ 10 ಸಾವಿರ ಜನ ಕಂಟು ಮಾಡಿದೀವಿ ಸರ್. ನಮ್ ಕೆಪಾಸಿಟಿ ಓಕೆ. ಎಷ್ಟು ಸಾವಿರ ಜನಕ್ಕೆ ಬೇಕಾದ್ರೂ ಮಾಡ್ತೀವಿ ಸರ್. ಓಕೆ. ಪ್ಯೂರ್ ನಾಟಿ ಸ್ಟೈಲ್ ಸರ್ ನಾವು ಮಾಡೋದು. ವೆಜ್ ನಾನ್ ವೆಜ್ ಎರಡೂ ಮಾಡ್ತೀವಿ ಸರ್. ಹಾ ಸರ್ ಜನಗಳಿಗೆ ಆರೋಗ್ಯ ಮುಖ್ಯ ಸರ್, ಅದಕ್ಕೆ ನಾನು ಜಾಸ್ತಿ ಸೌದೆ ಒಲೆಯಲ್ಲೇ ಮಾಡ್ಸೋದು ಸರ್. ಹೌದು ಹೌದು ಸರ್. ಸೂಪರ್ ಸರ್ ನೀವು. ಹಾ ಸ್ನೇಹಿತರೆ, ಇದು ಬಂದು ಏನೋ ಒಂದು 43 ಮರಿಗಳನ್ನ ಹೊಟ್ಟಿದ್ದಾರೆ. ಸೊ 43 ಮರಿಗೆ ಈಗ ಏನೊಂದು 550 kg ಮಟನ್ ಬಿದ್ದಿರುವಂಥದ್ದು. ಈಗ 550 kg ಮಟನ್ ಈಗ ವಾಶ್ ಮಾಡ್ತಾ ಇದ್ದಾರೆ. ಇದನ್ನಾದ ನಂತರ ವಾಶ್ ಮಾಡಿ ಏನೋ ಒಂದು ಮಟನ್ ಮಾಡೋಕ್ಕೆ ತಗೊಂಡು ಹೋಗುವಂಥದ್ದು. ಬನ್ನಿ ಈಗ ಎಲ್ಲವನ್ನು ಊಟ ಮಾಡಿ ನೋಡಿ ಸರ್, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಸರ್ ಟೇಸ್ಟ್ ಹೇಗಿರುತ್ತೆ ಅನ್ಬಿಟ್ಟು. ಓಕೆ. ಹಾ ಸರ್. ಓಕೆ, ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಅಡುಗೆ ಮಾಡ್ತೀರಾ? ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ತೀವಿ ಸರ್ ಅಡುಗೆ. ಓಕೆ, ಸೂಪರ್. ಹಾ ಸರ್, ವೆಜ್ಜು ನಾನ್ ವೆಜ್. ಓಕೆ ಸರ್ ಎಲ್ಲ ಅಡುಗೆ ತಿಳಿಸ್ಕೊಡ್ತೀನಿ ಏನೇನ್ ಮಾಡ್ತಿದೀವಿ ಅನ್ಬಿಟ್ಟು ಪಾತ್ರೆಯಲ್ಲಿ. ಓಕೆ. ನೀವು ನೋಡಿ ಸರ್, ಅವಾಗ್ಲೇ ನಿಮ್ಗೆ ಗೊತ್ತೈತೆ ಸರ್. ಓಕೆ, ಸೂಪರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್. ಓಕೆ. ಸ್ನೇಹಿತರೆ, ಇದು ಬಂದು 250 kg ಮಟನ್ ಈರುಳ್ಳಿ. ಕುರ್ಮಾಗೆ 10 ಲೀಟರ್ ಒಂದು ಆಯಿಲ್ ಹಾಕೊಂಡಿದ್ದಾರೆ. ನೆಕ್ಸ್ಟ್ ಏನೊಂದು ಮಸಾಲೆ ಐಟಮ್ಗಳೆಲ್ಲ ಸಪ್ರೇಟ್ ರೆಡಿ ಮಾಡ್ಕೊಂಡಿದ್ರು. ಎಲ್ಲವನ್ನು ಈಗ ಒಂದು 2 ಕಡೆ ಹಾಕ್ತಾ ಇರುವಂಥದ್ದು. ಇದು ಬಂದು 250 kg, ಹಾಗೇನೆ ಇದು ಒಂದು 250 kg. ಸೊ 2 ಕಡೆ ಮಾಡ್ತಾ ಇರುವಂಥದ್ದು. ಬನ್ನಿ ಈಗ ಎಲ್ಲವನ್ನು ಕೊಡ್ತಾ ಹೋಗೋಣ. ಸೊ ಅದಾದ ನಂತರ ಏನೋ ಒಂದು ಬಿಸಿನೀರು ಹಾಕ್ತಾ ಇರುವಂಥದ್ದು. ಏನು ಮಸಾಲ ಎಲ್ಲ ಫ್ರೈ ಆಗಲಿಕ್ಕೆ ಒಂದು ಬಿಸಿನೀರು ಹಾಕ್ತಾ ಇರುವಂಥದ್ದು, ಕುರ್ಮಾ ಮಾಡ್ತಾ ಇರುವಂಥದ್ದು. ಸೊ ಇದು ಬಂದು ಈಗ ಏನೋ ಒಂದು 250 kg, ಮತ್ತೆ ಹಾಗೇನೆ ಇಲ್ಲಿ ಬಂದು 250 kg ಮಾಡ್ತಾ ಇರುವಂಥದ್ದು. ಈಗ ಏನೋ ಒಂದು ಎಲ್ಲ ಒಂದು ಉಮೇಶ್ ಕ್ಯಾಟ್ರಿಂಗ್ ಕಡೆಯಿಂದ ಏನೋ ಒಂದು ಎಲ್ಲ ಸೌದೆ ಒಲೆಯಲ್ಲೇ ಮಾಡ್ತಾ ಇರುವಂಥದ್ದು. ಆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ತರ ಒಂದು ಏನು ಮಾಡ್ತಾ ಇದ್ದಾರೆ ಅಂತ. ಎಲ್ಲವನ್ನು ನಾನು ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ. ಬನ್ನಿ ಯಾವ ತರ ಮಾಡ್ತಾರೆ ಅಂತ ನೋಡೋಣ. ಸರ್ ಚಿಲ್ಲಿ ಪೌಡರ್ ಎಷ್ಟು ಕೆಜಿ ಹಾಕತ್ತಾ ಇದ್ದೀರಾ ಸರ್? ಸರ್ 2 kg ಆಗ್ತಾ ಇದೆ ಸರ್. 2 kg. ಒಂದೊಂದು 250 kgಗೆ 2 kg ಸಾಕಾ? 2 kg ಸಾಕು. 2.5 3 kg ಬೇಕು. ನೋಡ್ಕೊಂಡು ಹಾಕ್ತಿವಿ. ಮಾಡ್ಕೊಂಡು ಹಾಕತ್ತೀರಾ ಈಗ? ಓಕೆ. ಈಗ ಮೊದ್ಲಿಗೆ ಏನೇನು ಹಾಕೊಂಡಿದ್ದೀರಾ ಸರ್ ಇದಕ್ಕೆ? ನಮ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಕೆ, ಪುದೀನ, ಕೊತ್ತಂಬರಿ. ಬರ ಸ್ನೇಹಿತರೆ, ಈಗ ಏನು ಮಟನ್ ಎಲ್ಲ ರೆಡಿ ಆಗಿದೆ, ಹಾಕ್ತಾ ಇದ್ದಾರೆ ನೋಡಿ. ನೋಡಿ ಮಟನ್ ಹಾಕ್ತಾ ಇರುವಂತದ್ದು. ಇದು ಏನು ಒಂದು 250 kg ಮಟನ್ ಹಾಕ್ತಾ ಇರುವಂತದ್ದು ಒಂದು ಇದು ಪಾತ್ರೆಗೆ. ಹೇಳಿ ಸರ್, ಏನೇನೆಲ್ಲ ಹಾಕೊಂಡಿದ್ದೀರಿ ಈಗ? ಸರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ಕೊತ್ತಂಬರಿ, ಓಕೆ, ಈರುಳ್ಳಿ ಎಲ್ಲ ಫ್ರೈ ಮಾಡಿದೀವಿ. ಎಲ್ಲ ಫ್ರೈ ಮಾಡಿದೀರಾ? ಎಲ್ಲ ಫ್ರೈ ಮಾಡಿದೀವಿ ಸಪ್ರೇಟ್ ಫ್ರೈ ಮಾಡಿದೀವಿ. ಈಗ ಚಿಲ್ಲಿ ಖಾರ ಪುಡಿ ಹಾಕ್ತಾ ಇದೀವಿ, ಮಟನ್ ಹಾಕ್ತಾ ಇದೀವಿ. ಓಕೆ. ಉಪ್ಪು ಹಾಕ್ತಿವಿ. ಓಕೆ. ಮಟನ್ ಎಷ್ಟು ಅವರ್ ಬೇಯಬೇಕು ಸರ್ ಇದೇ ತರ? ಮಟನ್ ಎಷ್ಟು ಅವರ್ ಬೇಯಬೇಕು? ಮಟನ್ 1.5 ಅವರ್ ಬೇಕಣ್ಣ. 1 ಅವರ್ ಬೇಯಬೇಕು ಚೆನ್ನಾಗಿ? 1.5 ಅವರ್ ಬೇಕು. ಓಕೆ. ಎಲ್ಲಿಂದ ಸರ್ ತರಿಸಿದ್ದು? ಮೈಸೂರು ರೋಡ್ ಪಾಪಣ್ಣ ಅವ್ರ ಕಡೆಯಿಂದ ತರಿಸಿರುವಂತದ್ದು. ಓಕೆ, ಸೂಪರ್. ನೋಡಿ ಸ್ನೇಹಿತರೆ, ಈಗ ಸಾಲ್ಟ್ ಹಾಕತಾ ಇರುವಂತದ್ದು. ಏನು ಒಂದು ಮಟನ್ನು ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಬೆಂದ್ರೆ 1 ಅವರ್ ಬೇಯಬೇಕು ಅಂತ ಹೇಳ್ತಾ ಇದ್ದಾರೆ. ಅವಾಗ ತಾನೇ ಒಳ್ಳೆ ಏನು ಮಟನ್ ಬಂದು ಸಾಂಬಾರು ಕೂಡ ಒಳ್ಳೆ ಟೇಸ್ಟ್ ಬರುವಂತದ್ದು. ಸೊ ಬನ್ನಿ ಈಗ ಎಲ್ಲವನ್ನು ಈಗ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಎಲ್ಲವನ್ನು ನಾವು ನೋಡೋಣ. ಈಗೆಲ್ಲ ಮಟನ್ ಎಲ್ಲ ಏನೋ ಒಂದು ಮಸಾಲ ಪದಾರ್ಥಗಳೆಲ್ಲ ಹಾಕಿದ್ದಾರೆ. ಈಗ ಮಿಕ್ಸ್ ಮಾಡ್ತಾ ಇರುವಂತದ್ದು ಇದು. ಸ್ನೇಹಿತರೆ, ಈಗ ಮಟನ್ ತರ್ತಾ ಇರುವಂತದ್ದು ನೋಡಿ. ಈಗ ಬರ್ತಾ ಇದೆ ಮಟನ್ನು. ಇದ್ಕೊಂಡ್ ಹಾಕೊಂಬ. ಈಗ ಒಂದ್ ಕಡೆ ಆಗಿದೆ, ಈಗ 2ನೇ ಕಡೆ ಹಾಕ್ತಾ ಇರುವಂತದ್ದು ಇದು ಮಟನ್ನು. ಸರ್ ನೆಕ್ಸ್ಟ್ ಒಂದು ಕೆಂಪುದು ಚಿಲ್ಲಿ ಪೌಡರ್ ಹಾಕಿರೋದಕ್ಕೆ ಏನು ಮಟನ್ ಈಗ ಒಂದು ಮಸಾಲ ಪದಾರ್ಥಗಳಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ಆ ಫ್ಲೇವರು ಕೂಡ ಆಲ್ರೆಡಿ ಈಗ ಸ್ಟಾರ್ಟ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಬರ್ತಾ ಇರುವಂತದ್ದು. ಸರ್ ನೋಡಿ, ಈಗ 2ನೇ ಸರಿ ಬರ್ತಾ ಇರುವಂತದ್ದು ಮಟನ್ ಹಾಕ್ತಾ ಇದ್ದಾರೆ. ನೋಡಿ ಉಟ್ಟು ನೋಡಿ ಮಿಕ್ಸ್ ಮಾಡ್ತಾ ಇರುವಂತದ್ದು. ಏನು ಎಲ್ಲ ಮಸಾಲ ಪದಾರ್ಥಗಳು ಹಾಕೊಂಡಿದ್ದಾರೆ. ಏನ್ ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಏನು ಒಳ್ಳೆ ರೆಡ್ ಆಗಿ ಒಳ್ಳೆ ಮಟನ್ ಒಳ್ಳೆ ಬೇಯ್ತಾ ಇರುವಂತದ್ದು. ಅಲ್ಲೊಂದು ಹೇಳಿ ಸರ್, ಏನಿದು? ಇದು ನಾವೇ ತಯಾರಿ ಮಾಡಿರೋದು. ಓಕೆ. ಚಕ್ಕೆ ಪುಡಿ, ಗಸಗಸೆ ಎಲ್ಲ ಐಟಮ್, ಊರ್ಗಡ್ಲೆ, ಬ್ಯಾಡಗೆ ಮೆಣಸಿನಕಾಯಿ, ಓಕೆ, ಎಲ್ಲ ರೆಡಿ ಮಾಡಿ ಹಾಕ್ತಾ ಇರೋದು. ನಾವೇ ರೆಡಿ ಮಾಡಿ, ನೀವೇ ಓನ್ ಮಸಾಲೆ ಮಾಡ್ಕೊಂಡಿರೋದು? ನಾವೇ ಓನ್ ಮಸಾಲೆ ಮಾಡಿ. ಸೂಪರ್.
ನೋಡು ನೋಡು ಇವು ಚೆನ್ನಾಗಿ ಬರ್ತಾ ಇದೆ. ಇಬ್ರು ಏನೋ ಒಂದು ಕಾಂಪಿಟೇಷನ್ ತಿರುಗಿಸ್ತಾ ಇರುವಂತದ್ದು ಸೂಪರ್ ಆಗಿ ಬರ್ತಾ ಇದೆ. ಕಳಿಸೋದು ಬರ್ಲಿ ಬರ್ಲಿ ಅದೇ ತರ ಬರ್ಲಿ. ಇದಾದ ನಂತರ ಏನೋ ಒಂದು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಏನೋ ಒಂದು ಕಾಯಿ ಮಸಾಲ ಇರ್ಬೋದು ಮತ್ತು ಎಲ್ಲ ಒಂದು ನೀರು ಕೂಡ ಹಾಕುವಂಥದ್ದು. ಸೊ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನೆಕ್ಸ್ಟು ಚೆನ್ನಾಗಿ ಬೇಯಿಸುವಂಥದ್ದು. ಈಗ ಮಟನ್ ಎಲ್ಲ ಬೆಂದಾಗಿದೆ. ಏನೋ ಒಂದು ಕಾಯಿ ಮಸಾಲೆ ಎಲ್ಲ ಹಾಕ್ಕೊಂಡು ಈಗ ಚೆನ್ನಾಗಿ ಒಂದು ಮಟನ್ನ ಬೇಯಿಸ್ತಾ ಇರುವಂಥದ್ದು. ಇದು ಏನೋ ಒಂದು ಸೌದೆ ಒಲೆಯಲ್ಲೇ ಬೇಯ್ತಾ ಇರೋದ್ರಿಂದ ಅದು ಎಷ್ಟವರು ಬೆಂದ್ರೂ ಒಳ್ಳೆ ಸಾಂಬಾರು ಅಷ್ಟೇ ಟೇಸ್ಟಾಗಿ ಬರುವಂಥದ್ದು. ಸೊ ಹಂಗಾಗಿ ಇವರು ಚೆನ್ನಾಗಿ ಬೇಯಿಸ್ತಾ ಇರುವಂಥದ್ದು. ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು, ಏನು ಮಟನ್ನು ಹಂಗೇನೆ ಬೇಯ್ತಾ ಇದ್ರೆ ಆ ಒಂದು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಹಾಗೇನೆ ಏನು ಒಂದು ಚರ್ಬಿ ಮಾಂಸ ಇರ್ಬೋದು, ಎಲ್ಲವೂ ಕೂಡ ನಲ್ಲಿ ಮೂಳೆ ಇರ್ಬೋದು, ಎಲ್ಲವೂ ಕೂಡ ಒಂದು ಏನು ಒಂದೊಂದು ಪೀಸು ಸಣ್ಣದಾಗಿ ಹೊಡ್ತಿರೋದ್ರಿಂದ ಒಳ್ಳೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ಕೋತೀವಿ. ಸೊ ಅಷ್ಟು ಟೇಸ್ಟಾಗಿ ಬರ್ತಾ ಇರುವಂಥದ್ದು ಏನು ಇನ್ನು ಒಂದು ಹಾಫ್ ಅನ್ ಅವರ್ ಏನು ಬಡ್ಸಕ್ಕೆ ರೆಡಿ. ಎಳೆ ಮಟನ್ ಅಂತ ಇರ್ತಿದಾರೆ ನೋಡಿ. ಓಕೆ ಇವಾಗ ಅಂದ್ರೆ ಫೇಮಸ್ ಚಾಮರಾಜಪೇಟೆ ಮಸಾನ್. ಓಕೆ ಕೇಳಿ. ತುಂಬ ಬೇಗ ಸ್ನೇಹಿತರೆ ಏನೋ ಒಂದು ಮಟನ್ ಮಾಡ್ತಾ ಇದಾರೆ. ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಈಗ ಏನೋ ಒಂದು ಸೌದೆ ಒಲೆಯಲ್ಲಿ ಬೇಯಿಸ್ತಾ ಇರುವಂತದ್ದು. ನೋಡಿ ಏನೋ ಒಂದು ಒಳ್ಳೆ ಚರ್ಬಿ ಮಾಂಸ ಮೂಳೆ ಕೂಡ ಒಂದು ಏನೋ ಚೆನ್ನಾಗಿ ಬೇಯ್ತಾ ಇರುವಂತದ್ದು. ಒಂದು ನಲ್ಲಿ ಮೂಳೆ ಪ್ರಿಯರು ಕೂಡ ಇರ್ತಾರೆ. ಅವರು ಏನೋ ಒಂದು ಟೇಸ್ಟ್ ಮಾಡ್ತೀನಿ ನಾನು ಯಾವ ತರ ಇದು ಅಂತ ಹೇಳ್ತೀನಿ. ಸೊ ಏನು ಎರಡು ಕಡೆ ಮಾಡ್ತಾ ಇರುವಂತದ್ದು. ಇದು ಬಂದು ಎರಡನೇ ಸರಿ ಇದು ಎರಡು ಕಡೆ ಬೇಯ್ತಾ ಇರುವಂತದ್ದು. ನಿಧಾನ ಸಾಂಬಾರು ಸೇರುವನೆ ತುಂಬಿಟ್ಮಲ್ಲ ತುಂಬಿಟ್ರೆ ಎಲ್ಲ ಕೆಲಸ ಸೇರುವನೆ ಬಿಸಿ ನೋಡಿ ಸ್ನೇಹಿತರೆ, ಏನು ಒಂದು ಮಟನ್ನು ಎಲ್ಲ ರೆಡಿಯಾಗಿದೆ. ಸೊ ಈಗ ಏನು ಮಟನ್ ಸಾಂಬಾರ್ ಎಲ್ಲನೂ ಈಗ ಸಪ್ರೇಟ್ ಮಾಡ್ಕೊಂಡು ಮಟನ್ ಮಾತ್ರ ಸಪ್ರೇಟ್ ಮಾಡಿರುವಂಥದ್ದು. ಸೊ ಇದು ಬಂದು ಏನು ಒಂದು ಬಡಿಸ್ಲಿಕ್ಕೆ ಈಗ ರೆಡಿ ಮಾಡಿಕೊಂಡು ತಗೊಂಡೋಗ್ತಾ ಇರುವಂಥದ್ದು. ಬಕೆಟ್ ಕೊಡೋರ್ಗೆ ಅಲ್ಲ ಅವ್ನಿಗೆ ಮತ್ತೆ ಗೊತ್ತಾ ಪಕ್ಕ ಕೆಲಸ ಮಾಡ್ತೀರೇನು ಯಾರ ಕಡೆ ಜನ ಅವರು ತಂದು ಹೇಳ್ತೀನಿ ಮಗ ಮೊಕ್ಕ ಕಾರ್ತಾನೆ ಬಂದಿ ನೋಡ್ತಾ ಇದ್ದೀನಿ ಮೇಲೆ ಸಮಸ್ಯೆ ಇಲ್ಲ ಇದು ಯಾರು ಕೊಡಲಿಲ್ಲ, ಒಂದು ರೂಪಾಯಿನ ಕೊಡಲಿಲ್ಲ ಕೆಲಸ ಮಾಡ್ತಾರೆ. ಪೇಮೆಂಟ್ ಎಲ್ಲ ಸೇರ್ಸ್ಕೊಟ್ಟಿರ್ತಾರಲ್ಲ. ನಾವು ಒಬ್ಬರೇ ಎಳಿತೇವ್ರ ಪರವಾಗಿಲ್ಲ. ಸೂಪರ್. ಖಾಲಿ ಒಬ್ಬರೇ ಎಳಿಬೋದು ಅಂತ.
ನೋಡಿ ಎಲ್ಲ ಮಟನ್ ಎಲ್ಲ ರೆಡಿ ಆಗಿದೆ, ಈಗ ತಗೊಂಡೋಗ್ತಾ ಇರುವಂತದ್ದು. ಟ್ರಾಲಿಲಿ ತಗೊಂಡೋಗ್ತಾ ಇರೋದಂತ, ಯಾಕೆಂದ್ರೆ ಒಂದೇನೋ ಒಂದು ಬಲ್ಕಲ್ ಮಾಡಿರೋದ್ರಿಂದ ಟ್ರಾಲಿಲಿ ತಗೊಂಡೋಗ್ತಾ ಇರುವಂತದ್ದು. ಏನು ಬಡಿಸ್ಲಿಕ್ಕೆ ರೆಡಿ ಆಗಿದೆ ಅಮೌಂಟ್ ಈಗ. ನಿಧಾನಕ್ಕೆ ಹೋಗ್ರಿ. ಇದೆಲ್ಲ ಆದ ನಂತರ ಏನು ಒಂದು 3ನೇ ಪಾತ್ರೆಗೆ ಇವರು ಹಾಕೊಂಡು ಏನು ಬಡಿಸ್ಲಿಕ್ಕೆ ಈಗ ತಗೊಂಡು ಹೋಗ್ತಾ ಇರುವಂಥದ್ದು. ಆ್ಯಕ್ಚುಲಿ ಒಂದು ಸ್ವಲ್ಪ ಡಿಸ್ಟೆನ್ಸು ತುಂಬ ದೂರ ಇರೋದ್ರಿಂದ ಒಂದು ಟ್ರಾಲಿ ಯೂಸ್ ಮಾಡ್ಕೊಂಡು ಇವರು ತಗೊಂಡು ಹೋಗ್ತಾ ಇರುವಂಥದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ರೀತಿ ನೀವು ಕೂಡ ಒಂದು ಸೌದೆ ಒಲೆಯಲ್ಲಿ ಒಂದು ಬಲ್ಕಾಗಿ ಒಂದು ಮಟನ್ ಐಟಮ್ನ ಮಾಡಿಸ್ಬೇಕು ಅಂತಂದರೆ ಉಮೇಶ್ ಕ್ಯಾಟ್ರಿಂಗ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.